ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕೆಲ ದಿನಗಳಿಂದ ಉತ್ತರ ಪ್ರದೇಶ ಭರ್ಜರಿ ಸುದ್ದಿಯಲ್ಲಿದೆ. ಅಲ್ಲಿ ನಡೀತಿರೋ ಕುಂಭಮೇಳ ಉತ್ತರ ಪ್ರದೇಶಕ್ಕೆ ಹೊಸ ಮೆರುಗನ್ನು ಕೊಟ್ಟಿದೆ. ಅಲ್ಲಿ ಮೌನಿ ಅಮಾವಾಸ್ಯೆ ದಿನ ಉಂಟಾದ ಕಾಲ್ತುಳಿತ ಮತ್ತು ಅಲ್ಲಿ ವರದಿಯಾದ ಒಂದಷ್ಟು ಸಾವು ನೋವುಗಳನ್ನು ಹೊರತುಪಡಿಸಿದರೆ ಈ ಧಾರ್ಮಿಕ ಮೇಳದ ಕಾರಣದಿಂದ ಉತ್ತರ ಪ್ರದೇಶದ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳು, ಪ್ರವಾಸಿ ಕ್ಷೇತ್ರಗಳು ತುಂಬಿ ತುಳುಕ್ತಾ ಇವೆ. ಹೀಗಾಗಿ ಅಲ್ಲಿನ ಜನರ ಆದಾಯ ಕೂಡ ಹೆಚ್ಚಾಗ್ತಾ ಇದೆ. ಇಂಥ ಹೊತ್ತಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಪತ್ತೆಯಾಗಿದೆ. ಇದು ಇಡೀ ಭಾರತದ ಕಣ್ಣನ್ನು ಉತ್ತರ ಪ್ರದೇಶದ ಕಡೆ ತಿರುಗುವ ಹಾಗೆ ಮಾಡ್ತಾ ಇದೆ. ಹಾಗಾದರೆ ಆ ಆಯಿಲ್ ರಿಸರ್ವ್ ಉತ್ತರ ಪ್ರದೇಶದ ಭವಿಷ್ಯವನ್ನು ಬದಲಿಸುತ್ತಾ? ಅದು ತೈಲದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತಾ? ಭಾರತದಲ್ಲಿ ಹಿಂದೆ ಎಲ್ಲೂ ಕೂಡ ತೈಲ ನಿಕ್ಷೇಪಗಳೇ ಸಿಕ್ಕಿಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಆಮದು ಅನ್ನೋದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ಹೀಗಾಗಿ ಭಾರತ ಸಾಕಷ್ಟು ಪ್ರಮಾಣದಲ್ಲಿ ವಿದೇಶಿ ವಿನಿಮಯ ಸಂಗ್ರಹವನ್ನು ಇಟ್ಕೋಬೇಕಾಗಿ ಬರ್ತಾ ಇದೆ. ಇದು ಭಾರತದ ರೂಪಾಯಿಯ ಬೆಲೆ ಕುಸಿತಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಐರನ್ ಅಂಡ್ ಸ್ಟೀಲ್, ಪ್ಲಾಸ್ಟಿಕ್, ವೆಜಿಟಬಲ್ ಆಯಿಲ್, ಗೋಲ್ಡ್, ಕ್ರೂಡ್ ಆಯಿಲ್, ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್, ಎಲೆಕ್ಟ್ರಾನಿಕ್ ಐಟಮ್ಗಳು, ಹೀಗೆ ಸಾಕಷ್ಟು ವಲಯಗಳಲ್ಲಿ ಭಾರತದ ಆಮದು ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. 2024ರಲ್ಲಿ ಭಾರತದ ಒಟ್ಟು ಆಮದು $682.15 ಬಿಲಿಯನ್ ಡಾಲರ್ಗಳಾದರೆ ಅದೇ ವರ್ಷ ನವೆಂಬರಲ್ಲಿ $69.95 ಬಿಲಿಯನ್ ಡಾಲರ್ಗಳಷ್ಟು ವಸ್ತುಗಳನ್ನು ನಾವು ಜಗತ್ತಿನ ನಾನಾ ದೇಶಗಳಿಂದ ಆಮದು ಮಾಡಿಕೊಂಡಿದ್ದೀವಿ. ಹಾಗೆಯೇ ಭಾರತದ ಎಕ್ಸ್ಪೋರ್ಟ್ಸ್ ಈ ಬಾರಿ $814 ಬಿಲಿಯನ್ ಡಾಲರ್ಗಳನ್ನು ಮುಟ್ಟಿದೆ. ಇಲ್ಲಿ ಭಾರತ ಇಂಪೋರ್ಟ್ಸ್ಗಿಂತ ಎಕ್ಸ್ಪೋರ್ಟ್ಸ್ ಅನ್ನ ಹೆಚ್ಚು ಮಾಡ್ತಾ ಇದ್ರೂ ಕೂಡ ಭಾರತದ ರೂಪಾಯಿಯ ಮೌಲ್ಯ ಹೆಚ್ಚಾಗ್ತಾ ಇಲ್ಲ. ಯಾಕೆಂದ್ರೆ ಒಂದ್ ವೇಳೆ ಭಾರತದ ರೂಪಾಯಿಯ ಮೌಲ್ಯ ಹೆಚ್ಚಾದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಕಡಿಮೆಯಾಗುವ ಭೀತಿ ಕೂಡ ಇದೆ. ಈಗ ನಮ್ಮಲ್ಲಿ ಸರ್ವಿಸ್ ಇಂಡಸ್ಟ್ರಿಯಿಂದ ಸೇವೆ ಪಡ್ಕೊಳ್ತಾ ಇರೋ ಹೊರದೇಶಗಳಿವೆಯಲ್ಲ, ಅವು ನಮ್ಮ ರೂಪಾಯಿಯ ಮೌಲ್ಯ ಹೆಚ್ಚಾದ್ರೆ ಆ ಕಾಂಟ್ರಾಕ್ಟ್ಗಳನ್ನ ನಮಗೆ ಕೊಡೋದು ಕಡಿಮೆ ಆಗಬಹುದು. ನಮಗಿಂತ ಕಡಿಮೆ ದರಕ್ಕೆ ಯಾರು ಕೆಲಸ ಮಾಡಿಕೊಡ್ತಾರೆ ಅಂಥವ್ರನ್ನ ಇವರು ಹುಡುಕೋ ಸಾಧ್ಯತೆಗಳಿರುತ್ತವೆ. ಸೊ ಇಲ್ಲಿ ನಾವು ನಮ್ಮ ರೂಪಾಯಿಯ ಮೌಲ್ಯವನ್ನ ಬಲಿಷ್ಠಗೊಳಿಸ್ಕೋಬೇಕು ಅಂದ್ರೆ ನಮ್ಮ ಇಂಪೋರ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋ ಕಡೆ ಕೂಡ ಒಂದಷ್ಟು ಗಮನವನ್ನು ಕೊಡಬೇಕು. ಆಗಷ್ಟೇ ಭಾರತದ ಮೇಲೆ ಬೀಳ್ತಾ ಇರೋ ಹೊರೆ ತಪ್ಪುತ್ತೆ. ಹಾಗೆ ನೋಡಿದ್ರೆ ನಾವು ಅತಿ ಹೆಚ್ಚಾಗಿ ಆಮದು ಮಾಡ್ಕೊಳ್ತಾ ಇರೋದು ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ ಅನ್ನ. ಕ್ರೂಡ್ ಆಯಿಲ್ ನ ಬೆಲೆ $132.4 ಬಿಲಿಯನ್ ಡಾಲರ್ನಷ್ಟಿದೆ. ನಾವು ಆಮದು ಮಾಡ್ಕೊಳ್ತಾ ಇರೋ ಒಟ್ಟು ಕ್ರೂಡ್ ಆಯಿಲ್ ನ ಮೌಲ್ಯ $132.4 ಬಿಲಿಯನ್ ಡಾಲರ್ಗಳಷ್ಟು. ಸೊ ಭಾರತ ತನಗೆ ಬೇಕಾದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗಾಗಿ ಇಷ್ಟೊಂದು ಪ್ರಮಾಣದ ಡಾಲರ್ ಅನ್ನ ವಿದೇಶಗಳಿಗೆ ಕೊಡಬೇಕಾಗಿ ಬರುತ್ತೆ. ರಷ್ಯಾಗೆ ಕೊಡೋ ಹಣ ಮಾತ್ರ ನಮಗೆ ಎಕ್ಸ್ಚೇಂಜ್ ಅನ್ನು ಉಳಿಸ್ತಾ ಇದೆ. ಮಿಕ್ಕಂತೆ ಕ್ರೂಡ್ ಆಯಿಲ್ ನ ವ್ಯಾಪಾರ ಡಾಲರ್ ಅಲ್ಲೇ ನಡೆಯುತ್ತೆ. ಸೊ ಇಲ್ಲಿ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆದ್ರೆ ನಮ್ಮ ವಿದೇಶಿ ವಿನಿಮಯ ಭಂಡಾರದ ಮೇಲೆ ಬೀಳ್ತಾ ಇರೋ ಭಾರ ಕಡಿಮೆಯಾಗಿ ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗುತ್ತೆ. ಇದು ಭಾರತದ ಆರ್ಥಿಕತೆಗೆ ಸ್ವಲ್ಪ ಮಟ್ಟಿಗೆ ನೆರವು ಕೊಡುತ್ತೆ. ಹಾಗಾಗಬೇಕು ಅಂದ್ರೆ ನಾವು ತೈಲದ ಉಪಯೋಗವನ್ನ ಕಡಿಮೆ ಮಾಡಬೇಕು. ಅದಂತೂ ಸದ್ಯಕ್ಕೆ ಸಾಧ್ಯವಿಲ್ಲದ ಮಾತು. ಎರಡನೇ ದಾರಿ ಅಂದ್ರೆ ನಮಗೆ ಭಾರತದಲ್ಲೇ ಕ್ರೂಡ್ ಆಯಿಲ್ ಅನ್ನೋದು ಸಿಗಬೇಕು. ಈಗಾಗಲೇ ನಮ್ಮಲ್ಲಿ ಸಿಕ್ಕಿರುವ ಕ್ರೂಡ್ ಆಯಿಲ್ ನಿಕ್ಷೇಪಗಳಲ್ಲಿ ಸಂಗ್ರಹದ ಪ್ರಮಾಣ ಕಡಿಮೆ ಇದೆ. ಅದನ್ನು ಬಳಸೋದಕ್ಕೆ ಹೋದರೆ ಭಾರತದ ತೈಲ ಭಂಡಾರ ಬರಿದಾಗಿಬಿಡುತ್ತೆ. ಹೀಗಾಗಿ ONGC ಬಹಳ ವರ್ಷಗಳಿಂದಲೂ ಭಾರತದ ನಾನಾ ಭಾಗಗಳಲ್ಲಿ ಹೊಸ ತೈಲ ನಿಕ್ಷೇಪಗಳನ್ನು ಹುಡುಕ್ತಾ ಇತ್ತು. ಆ ಪ್ರಯತ್ನದ ಫಲವಾಗಿ ಈಗ ಉತ್ತರ ಪ್ರದೇಶದ ಬಲಿಯಾದಲ್ಲಿ ಗಂಗಾ ನದಿಯ ತಟದಲ್ಲಿ ಒಂದು ದೊಡ್ಡ ತೈಲ ಭಂಡಾರ ಸಿಕ್ಕಿದೆ. ಇದು ಉತ್ತರ ಪ್ರದೇಶಕ್ಕಷ್ಟೇ ಅಲ್ಲ, ಇಡೀ ಭಾರತಕ್ಕೆ ವರವಾಗುವ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಇನ್ನು ಈಗ ಭಾರತದಲ್ಲಿ ಹೊಸದಾಗಿ ಸಿಕ್ಕಿರೋ ಈ ಕ್ರೂಡ್ ಆಯಿಲ್ ರಿಸರ್ವ್ ಇದೆಯಲ್ಲ, ಇದಿರೋದು ಉತ್ತರ ಪ್ರದೇಶದ ಬಲಿಯಾ ಅನ್ನೋ ಕಡೆ. ಇದು ಗಂಗಾ ನದಿಯ ಪಕ್ಕದಲ್ಲೇ ಇದೆ. ಇಲ್ಲಿರುವ ಒಟ್ಟು ಕ್ರೂಡ್ ಆಯಿಲ್ ನ ಪ್ರಮಾಣ ಎಷ್ಟು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇಷ್ಟಾದರೂ ಈ ಭಾಗದಲ್ಲಿ ಭಾರಿ ಪ್ರಮಾಣದ ತೈಲ ನಿಕ್ಷೇಪ ಇದೆ ಅನ್ನೋದನ್ನ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಕನ್ಫರ್ಮ್ ಮಾಡಿದೆ. ಇಲ್ಲಿ ತೈಲವನ್ನ ಹೊರತೆಗೆಯುವ ಕೆಲಸವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅಸ್ಸಾಂನಿಂದ ತೈಲ ಹೊರತೆಗೆಯುವ ಸಾಧನಗಳನ್ನು ತರಿಸಿಕೊಳ್ಳಲಾಗಿದೆ. ಸುಮಾರು 3,000 ಮೀಟರ್ಗಳಷ್ಟು ಆಳಕ್ಕೆ ಬೋರ್ ಹೋಲ್ ಅನ್ನು ಕೊರೆಯಲಾಗಿದೆ. ಒಟ್ಟು 8 ಎಕರೆ ಪ್ರದೇಶದಲ್ಲಿ ಹುಡುಕಾಟ ನಡೀತಾ ಇದೆ. ಸದ್ಯಕ್ಕೆ ಉತ್ತರ ಪ್ರದೇಶ ಸರ್ಕಾರದಿಂದ ಈ ಭೂಮಿಯನ್ನ ಲೀಸ್ಗೆ ಪಡೆದಿರುವ ONGC ಮೊದಲು ಈಗ ಸಿಕ್ಕಿರುವ ರಿಸರ್ವ್ ಅಲ್ಲಿ ಎಷ್ಟು ಪ್ರಮಾಣದ ತೈಲ ಸಂಗ್ರಹ ಇದೆ ಅನ್ನೋದನ್ನ ಖಚಿತಪಡಿಸಿಕೊಂಡು ಆ ನಂತರ ಬಲಿಯಾದಲ್ಲಿರುವ ಇನ್ನಿತರ ಪ್ರದೇಶಗಳಲ್ಲಿ ಕೂಡ ತೈಲದ ಹುಡುಕಾಟವನ್ನು ನಡೆಸುತ್ತೆ. ಈ ತೈಲ ನಿಕ್ಷೇಪ
ಉತ್ತರ ಪ್ರದೇಶದ ಆರ್ಥಿಕತೆಗೆ ಬೂಸ್ಟ್ ಕೊಡುತ್ತೆ. ಇದರ ಜೊತೆಗೆ ಭಾರತದ ತೈಲ ಆಮದಿನ ಪ್ರಮಾಣವನ್ನ ಇದು ಕಡಿಮೆ ಮಾಡುವ ಸಾಧ್ಯತೆಗಳಿರುತ್ತವೆ. ಇನ್ನು ಬಲಿಯಾ ಇದೆಯಲ್ಲ, ಇದು ಉತ್ತರ ಪ್ರದೇಶ ಮತ್ತು ಬಿಹಾರದ ಗಡಿ ಭಾಗದಲ್ಲಿ ಬರುತ್ತೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಲಿಯಾ. ಇದರ ಒಂದು ಭಾಗದಲ್ಲಿ ಗಂಗಾ ನದಿ ಹರಿಯುತ್ತೆ. ಆ ನದಿಯ ಒಂದು ದಡ ಬಿಹಾರದಲ್ಲಿದ್ರೆ ಮತ್ತೊಂದು ದಡ ಉತ್ತರ ಪ್ರದೇಶಕ್ಕೆ ಸೇರುತ್ತೆ. ಈ ಬಲಿಯಾ ಅನ್ನೋದು ಜಿಲ್ಲಾ ಕೇಂದ್ರ ಕೂಡ ಆಗಿದೆ. ಬಲಿಯಾದಿಂದ 1-2 ಕಿಲೋಮೀಟರ್ ದೂರದಲ್ಲಿ ಸಗರಪಾಲಿ ಅನ್ನೋ ಒಂದು ಹಳ್ಳಿ ಇದೆ. ಇಲ್ಲಿ ತೈಲ ನಿಕ್ಷೇಪಗಳಿರುವ ಸಾಧ್ಯತೆಗಳು ಖಚಿತಗೊಂಡ ಮೇಲೆ ONGC ಈ ಭಾಗದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತು. ಜಿಯೋಕೆಮಿಕಲ್, ಗ್ರಾವಿಟೇಷನಲ್ ಹಾಗೂ ಮ್ಯಾಗ್ನೆಟಿಕ್ ಸರ್ವೆಗಳು ನಡೆದವು. ಆ ಬಳಿಕ ಇಲ್ಲಿ ತೈಲ ಇದೆ ಅನ್ನೋದು ಖಚಿತವಾಯಿತು. ಹೀಗಾಗಿ 4 ವರ್ಷಗಳ ಹಿಂದೆ ONGC ಇಲ್ಲಿಂದ ತೈಲವನ್ನು ಹೊರತೆಗೆಯೋದಕ್ಕೆ ಸರ್ಕಾರದ ಮುಂದೆ ಬೇಡಿಕೆಯನ್ನಿಡಿತು. ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೊಸೀಜರ್ಗಳು ಮುಗಿದಿದ್ದು ಸ್ಯಾಂಪಲ್ಗಾಗಿ ತೈಲವನ್ನು ಹೊರತೆಗೆಯುವ ಕೆಲಸ ಆಗ್ತಾ ಇದೆ. ಇನ್ನು ಇಲ್ಲಿಗ ಪೆಟ್ರೋಲಿಯಂ ಅನ್ನ ಹೊರತೆಗೆಯುವ ಕೆಲಸ ಆರಂಭವಾಗ್ತಾ ಇರೋದ್ರಿಂದ ಅಲ್ಲಿಗೆ ಯಾರು ಬಾರದ ಹಾಗೆ ಒಂದಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ಸೈಟ್ ಅಲ್ಲಿ 50 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನಿತರ ಗ್ರಾಮಸ್ಥರಾಗ್ಲಿ, ನಾಗರಿಕರಾಗ್ಲಿ, ಪ್ರಾಣಿಗಳಾಗ್ಲಿ ಈ ಭಾಗಕ್ಕೆ ಬಾರದ ಹಾಗೆ ರಕ್ಷಣಾ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇಲ್ಲಿಂದ ತೈಲವನ್ನು ಹೊರತೆಗೆಯೋದಕ್ಕೆ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟ ನಂತರ ಭಾರಿ ಪ್ರಮಾಣದ ಯಂತ್ರಗಳನ್ನು ಬಳಸಿ ಇಲ್ಲಿ ತೈಲವನ್ನ ಹೊರತೆಗೆಯುವ ಕೆಲಸ ಶುರು ಆಗುತ್ತೆ ಅನ್ನೋ ಮಾಹಿತಿಯನ್ನ ONGC ಹೇಳ್ತಾ ಇದೆ. ಹೀಗಾಗಿ ಇಲ್ಲಿ ಬಲಿಯಾ ಸದ್ಯಕ್ಕೆ ಭಾರತದ ಗಮನವನ್ನು ಸೆಳೀತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಇದುವರೆಗೆ ಎಲ್ಲೂ ಪೆಟ್ರೋಲಿಯಂ ಅನ್ನ ಹೊರತೆಗೆದೇ ಇಲ್ವಾ? ಗೆಳೆಯರೆ, ಭಾರತದಲ್ಲಿ ಈಗಾಗಲೇ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನು ಹೊರತೆಗೆಯಲಾಗ್ತಾ ಇದೆ. 1889ರಲ್ಲೇ ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪ ಪತ್ತೆ ಆಯಿತು. ಅಸ್ಸಾಂನ ದಿಗ್ಬೋಯಿ ಅನ್ನೋ ಕಡೆ ಆಯಿಲ್ ರಿಸರ್ವ್ ಪತ್ತೆ ಆಯಿತು. ಹಾಗೆಯೇ 1960ರ ಹೊತ್ತಿಗೆ ಅಸ್ಸಾಮಲ್ಲೇ ನ್ಯಾಚುರಲ್ ಗ್ಯಾಸ್ ಕೂಡ ಸಿಕ್ತು. ಇದರ ಜೊತೆಗೆ ಮಹಾರಾಷ್ಟ್ರದ ಮುಂಬೈ ಹೈಫೀಲ್ಡ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಪತ್ತೆ ಆಯಿತು. 2018ರ ಮಾರ್ಚ್ 31ರ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಒಟ್ಟು 594 ಮೆಟ್ರಿಕ್ ಟನ್ನಷ್ಟು ಆಯಿಲ್ ರಿಸರ್ವ್ ಇದ್ರೆ 1339.57 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸ್ ರಿಸರ್ವ್ ನಮ್ಮಲ್ಲಿದೆ. ಇನ್ನು ಭಾರತದ ಅವಶ್ಯಕತೆಯಲ್ಲಿ 18% ಪೆಟ್ರೋಲಿಯಂ ಅನ್ನ ಭಾರತದಲ್ಲೇ ಉತ್ಪಾದನೆ ಮಾಡಲಾಗ್ತಾ ಇತ್ತು. 2022ರ ಹೊತ್ತಿಗೆ ಭಾರತದಲ್ಲಿ ಹೈಡ್ರೋಕಾರ್ಬನ್ ಹಾಗೂ ಎಥನಾಲ್ನ ಬಳಕೆ ಹೆಚ್ಚಾದ ಕಾರಣ ಸದ್ಯಕ್ಕೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ವಲಯದಲ್ಲಿ ಭಾರತ ತನ್ನ ಬೇಡಿಕೆಯ 33% ಉತ್ಪಾದನೆ ಮಾಡಿಕೊಳ್ತಾ ಇದೆ. ಇನ್ನು ಈ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಕೇವಲ ಅಸ್ಸಾಂ ಮತ್ತು ಮಹಾರಾಷ್ಟ್ರದಲ್ಲಿ ಮಾತ್ರ ಪತ್ತೆಯಾಗಿಲ್ಲ. ಬದಲಾಗಿ ಭಾರತದ ಗುಜರಾತ್, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ರಾಜಸ್ಥಾನ, ತಮಿಳುನಾಡು, ತ್ರಿಪುರಾ ಸೇರಿದ ಹಾಗೆ ಭಾರತದ ಪೂರ್ವ ಹಾಗೂ ಪಶ್ಚಿಮ ಕರಾವಳಿ ತೀರ ಪ್ರದೇಶಗಳಲ್ಲಿ ಕೂಡ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ನಿಕ್ಷೇಪಗಳು ಪತ್ತೆಯಾಗಿವೆ. ಇನ್ನು ಭಾರತ ಪ್ರತಿದಿನ 4.6 ಮಿಲಿಯನ್ ಬ್ಯಾರೆಲ್ನಷ್ಟು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತಾ ಇದೆ. ಅಂದ್ರೆ ನಮಗೆ ಪ್ರತಿ ವರ್ಷ ಸರಾಸರಿ ಸುಮಾರು 221 ಮೆಟ್ರಿಕ್ ಟನ್ ಅಷ್ಟು ಕ್ರೂಡ್ ಆಯಿಲ್ ಬೇಕಾಗುತ್ತೆ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ ನಮ್ಮಲ್ಲಿರುವ ಪೆಟ್ರೋಲಿಯಂ ರಿಸರ್ವ್ ಕೇವಲ 2.5 ವರ್ಷಗಳಿಗೆ ಮಾತ್ರ ಸಾಕಾಗುತ್ತೆ. ಸೊ ಭಾರತದಲ್ಲಿರುವ ರಿಸರ್ವ್ ಅನ್ನ ಹೆಚ್ಚಾಗಿ ಹೊರತೆಗೆಯೋದಿಕ್ಕೆ ಹೋಗ್ತಾ ಇಲ್ಲ. ಅದನ್ನ ಅತ್ಯಗತ್ಯ ಸಂದರ್ಭಗಳಲ್ಲಿ ಅಂದ್ರೆ ಯುದ್ಧಗಳ ಸಮಯಕ್ಕೋ, ಆರ್ಥಿಕ ಸಮಸ್ಯೆಗಳುಂಟಾದ ಸಮಯಕ್ಕೋ, ಭಾರತದ ಮೇಲೆ ಅಕಸ್ಮಾತ್ ನಿರ್ಬಂಧಗಳು ಬಿದ್ದ ಸಂದರ್ಭದಲ್ಲೋ ಇದನ್ನ ಬಳಸೋದಿಕ್ಕೆ ಅಂತ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಸದ್ಯಕ್ಕೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳೋ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತಕ್ಕೆ ಅತಿ ಹೆಚ್ಚು ಆಯಿಲ್ ಅನ್ನು ಸಪ್ಲೈ ಮಾಡ್ತಾ ಇರೋ ದೇಶಗಳ ಪಟ್ಟಿಯನ್ನು ನೋಡಿದ್ರೆ 2023ರಲ್ಲಿ ರಷ್ಯಾ ಮೊದಲ ಸ್ಥಾನದಲ್ಲಿತ್ತು. ಇರಾಕ್ ಮತ್ತು ಸೌದಿ ಅರೇಬಿಯಾಗಳು 2 ಮತ್ತು 3ನೇ ಸ್ಥಾನದಲ್ಲಿದ್ವು. ಆ ಬಳಿಕ UAE, ಅಮೆರಿಕ, ಕುವೈತ್, ದಕ್ಷಿಣ ಕೊರಿಯಾ, ನೈಜೀರಿಯಾ, ಆಂಗೋಲಾ, ಮೆಕ್ಸಿಕೋಗಳು ಕಾಣಿಸ್ಕೊಳ್ತಾ ಇದ್ವು. ಟರ್ಕಿ, ಬ್ರೆಜಿಲ್, ಗ್ರೀಸ್ ಹಾಗೂ ಕತಾರ್ಗಳಿಂದ ಕೂಡ ಭಾರತ ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡಿಕೊಳ್ತಾ ಇದೆ. ಗೆಳೆಯರೆ, ಇನ್ನು ಈಗ ಉತ್ತರ ಪ್ರದೇಶದಲ್ಲಿ ಪತ್ತೆಯಾಗಿರುವ ಪೆಟ್ರೋಲಿಯಂ ನಿಕ್ಷೇಪ ಏನಿದೆ ಅಲ್ಲಿ ಎಷ್ಟರ ಮಟ್ಟಿಗೆ ನಾವು ಕ್ರೂಡ್ ಆಯಿಲನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಬರಬೇಕಿವೆ. ಅದು ಪತ್ತೆಯಾದ ನಂತರವೇ ಭಾರತ ಎಷ್ಟರ ಮಟ್ಟಿಗೆ ತೈಲದ ವಿಷಯದಲ್ಲಿ ಆತ್ಮನಿರ್ಭರಗೊಳ್ಳಬಹುದು ಅನ್ನೋದು ಖಚಿತ ಆಗುತ್ತೆ. ಗೆಳೆಯರೆ, ಉತ್ತರ ಪ್ರದೇಶ ಇದೆಯಲ್ಲ, ಇದು 10 ವರ್ಷಗಳ ಹಿಂದೆ ಭಾರತಕ್ಕೆ ಭಾರವಾಗಿದ್ದ ಬೀಮಾರು ಸ್ಟೇಟ್ಸ್ ಪಟ್ಟಿಯಲ್ಲಿದ್ದ ರಾಜ್ಯ ಆಗಿತ್ತು. ಈಗ ಉತ್ತರ ಪ್ರದೇಶ ಭಾರಿ ಬದಲಾವಣೆಯನ್ನು ಕಾಣ್ತಾ ಇದೆ. ಅಯೋಧ್ಯೆಯ
ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ನಂತರ ಅಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲಿಗೆ ಸಾಕಷ್ಟು ಇಂಡಸ್ಟ್ರಿಗಳನ್ನು, IT ಸೆಕ್ಟರನ್ನು ಸೆಳೆಯುವ ಪ್ಲಾನನ್ನು ಕೂಡ ಉತ್ತರ ಪ್ರದೇಶದ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ಡೈರಿ ಹಾಗೂ ಕೃಷಿ ಉತ್ಪನ್ನಗಳನ್ನು ಹೆಚ್ಚಿಸುವ ಕೆಲಸಕ್ಕೂ ಉತ್ತರ ಪ್ರದೇಶದ ಸರ್ಕಾರ ಕೈ ಹಾಕಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಚಿನ್ನ ಹಾಗೂ ಪೆಟ್ರೋಲಿಯಂ ನಿಕ್ಷೇಪಗಳು ಸಿಗ್ತಾ ಇರೋದು ಆ ರಾಜ್ಯದ ನಸೀಬನ್ನೇ ಬದಲಿಸಲಿವೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂದಿನ ಕೆಲ ವರ್ಷಗಳಲ್ಲಿ ಉತ್ತರ ಪ್ರದೇಶ ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ಬದಲಾಯಿಸಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಜೊತೆಗೆ ಉತ್ತರ ಪ್ರದೇಶದ ಜನ ಅಲ್ಲಿಂದ ದೇಶದ ನಾನಾ ಭಾಗಗಳಿಗೆ ವಲಸೆ ಹೋಗೋದು ತಪ್ಪಿ ಅವರಿಗೆ ಅಲ್ಲೇ ಉದ್ಯೋಗ ಸೃಷ್ಟಿ ಕೂಡ ಸಾಧ್ಯ ಆದರೆ ಆ ರಾಜ್ಯ ಆತ್ಮನಿರ್ಭರ ಅನ್ನಿಸ್ಕೊಳ್ಳುತ್ತೆ. ಜೊತೆಗೆ ಆ ರಾಜ್ಯದ ಭಾರ ದಕ್ಷಿಣದ ಮೇಲೆ ಬೀಳೋದು ಕೂಡ ಕಡಿಮೆ ಆಗುತ್ತೆ. ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಪತ್ತೆಯಾಗಿರೋ ತೈಲ ನಿಕ್ಷೇಪಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.